ಇವತ್ತು ನಾವು ಒಂದಷ್ಟು ಎಕ್ಸ್ಕ್ಲೂಸಿವ್ ಸುದ್ದಿಗಳನ್ನು ನಿಮ್ಮ ಮುಂದೆ ಇಡೋದಕ್ಕೆ 5-6 ಸುದ್ದಿಗಳನ್ನು ತಂದಿದ್ದೀವಿ. ಅದೆಲ್ಲವನ್ನು ಕೂಡ ತೋರಿಸ್ತಾ ಹೋಗ್ತೀವಿ. ಮೊದಲಿಗೆ ನಾವು ತೆಗೆದುಕೊಳ್ತಾ ಇರುವಂಥ ಎಕ್ಸ್ಕ್ಲೂಸಿವ್ ಸುದ್ದಿ ನೋಡಿ, ತುರಹಳ್ಳಿ ಫಾರೆಸ್ಟ್ ಬಗ್ಗೆ ನಿಮಗೆ ಚೆನ್ನಾಗಿ ಗೊತ್ತಿದೆ. ಇಲ್ಲಿ ಒಂದು ಕಡೆ ಇವತ್ತು ಕುಡಿಯೋದಕ್ಕೆ ನೀರು ಸಿಗ್ತಾ ಇಲ್ಲ ಜನರಿಗೆ, ಇನ್ನು ಜೀವಿಗಳಿಗೆ ನೀರು ಎಲ್ಲಿಂದ ಸಿಗಬೇಕು ಹೇಳಿ? ತುರಹಳ್ಳಿ ಫಾರೆಸ್ಟಲ್ಲಿ ನೀರು ಸಿಗದೆ ಪ್ರಾಣಿಗಳು ಇವತ್ತು ನಾಡಿನತ್ತ ಲಗ್ಗೆ ಇಡುವಂಥ ಸಂದರ್ಭ ಬಂದೊದಗಿದೆ. ತಮ್ಮ ದಾಹವನ್ನು ತೀರಿಸಿಕೊಳ್ಳೋದಕ್ಕೆ ಕಾಡು ಪ್ರಾಣಿಗಳು ಅಲ್ದಾಡುವಂಥ ಸ್ಥಿತಿ ನಿರ್ಮಾಣ ಆಗಿದೆ. ನೀರಿಗಾಗಿ ನಗರದ ಒಳಗೇನೆ ಬರ್ತಾ ಇರುವಂಥ ವನ್ಯಜೀವಿಗಳ ದಂಡು. ಬೆಂಗಳೂರಿನ ತುರಹಳ್ಳಿ ಕಾಡಿನಲ್ಲಿ ವನ್ಯಜೀವಿಗಳು ಇವತ್ತು ಪರದಾಡುವಂಥ ಸ್ಥಿತಿ ನಿರ್ಮಾಣ ಆಗಿದೆ. ಯಾಕಂದರೆ ಕಾಡಿನ ಒಳಗಡೆ ಕೆರೆಗಳು ಬತ್ತೋಗಿದೆ, ಕುಡಿಯೋದಕ್ಕೆ ನೀರು ಸಿಗ್ತಾ ಇಲ್ಲ, ನೀರು ಹರಿಸಿ ಬರ್ತಾ ಇರುವಂಥ ಜಿಂಕೆಗಳ ದಂಡು, ವನ್ಯಜೀವಿಗಳ ಸಂಕಟಕ್ಕೆ ಮರುಗಿದಂಥ ಸಹೃದಯಗಳು. ಕಾಡಂಚಿನ ರಸ್ತೆ ಬದಿಯಲ್ಲಿ ನೀರಿನ ತೊಟ್ಟಿ ಇಟ್ಟಂತಹ ಸ್ಥಳೀಯರು ರಸ್ತೆ ಬದಿಗೆ ಬಂದು ಪ್ರಾಣಿಗಳು ನೀರನ್ನು ಕುಡಿದು ಹೋಗ್ತಾ ಇದ್ದಾವೆ. ನೋಡಿ ಅಲ್ಲಿ ಮುಂಗ್ಸಿ, ಜಿಂಕೆ, ಕಾಡು ಹಂದಿ ಇದೆಲ್ಲವೂ ಕೂಡ ನಾಡಿನತ್ತ ಬರ್ತಾ ಇದೆ. ಯಾಕೆಂದರೆ ಇವತ್ತು ತುರಹಳ್ಳಿ ಫಾರೆಸ್ಟ್ನ ಒಳಗಡೆ ಕುಡಿಯೋದಕ್ಕೆ ನೀರಿಲ್ಲ, ನದಿಗಳೆಲ್ಲವೂ ಕೂಡ ಬತ್ತೋಗಿದೆ. ಹಾಗಾಗಿ ತುರಹಳ್ಳಿ ಫಾರೆಸ್ಟ್ ಬಳಿ ಇರುವಂಥ ಏನು ಸಹೃದಯಗಳಿದಾರಲ್ಲ, ಅವರು ಒಂದಷ್ಟು ತೊಟ್ಟಿ ಥರ ಮಾಡಿ ಅಲ್ಲಿ ನೀರಿಟ್ಟಿದ್ದಾರೆ. ದಿನ ಬಂದು ನೀರು ಕುಡಿದುಕೊಂಡು ಹೋಗ್ತಾ ಇದೆ ವನ್ಯಜೀವಿಗಳು. ನೋಡಿ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ವಿ, ಕಾಡು ಹಂದಿಗಳ ಹಿಂಡು ಹೇಗಿದೆ, ಜಿಂಕೆ ಹಿಂಡು, ಮುಂಗಸಿಗಳು ಎಲ್ಲವೂ ಕೂಡ ಬರ್ತಾ ಇದೆ. ಯಾಕೆಂದರೆ ಕಾಡಲ್ಲಿ ನೀರು ಸಿಕ್ಕಿದ್ರೆ ಅವು ಅಲ್ಲೇ ಇರ್ತವೆ. ಕಾಡಲ್ಲಿ ನೀರು ಸಿಗಲಿಲ್ಲ ಅಂದರೆ ದಾಹ ತೀರಿಸ್ಕೊಳ್ಳೋದಕ್ಕೆ ನಾಡಿನತ್ತ ಲಗ್ಗೆ ಇಡಲೇಬೇಕಾದಂಥ ಸಂದರ್ಭ. ಹಾಗಾಗಿ ಇವತ್ತು ಈ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ. ನೋಡಿ ಇವತ್ತು ತುರಹಳ್ಳಿ ಫಾರೆಸ್ಟ್ ಹತ್ರ ನೀವು ಓಡಾಡಿದ್ರೆ ನಿಮಗೆ ರೋಡಲ್ಲೇ ಕಾಣೋದಕ್ಕೆ ಸಿಗ್ತವೆ ಇವತ್ತು ಹಸಿರಾಗಿರುವಂಥ ತುರಹಳ್ಳಿ ಫಾರೆಸ್ಟ್. ಆದರೆ ಇವತ್ತು ಎಲ್ಲ ಒಣಗೋಗಿದೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಸವಿತಾ ಈಗ ಸಂಪರ್ಕದಲ್ಲಿದ್ದಾರೆ. ಸವಿತಾ, ನಿಜಕ್ಕೂ ಕೂಡ ನೋಡಿ ಒಂದು ಒಳ್ಳೆಯ ಕೆಲಸ ಇದೆ. ಪಾಪ ಪ್ರಾಣಿಗಳಿಗೆ ದಾಹವನ್ನು ತೀರಿಸೋದಕ್ಕೆ ನೀರಿನ ಟ್ಯಾಂಕ್ ವ್ಯವಸ್ಥೆ ಮಾಡಿದ್ದಾರೆ. ಮಾಹಿತಿ ಕೊಡ್ಬೋದಾ ಅದ್ರ ಬಗ್ಗೆ ಸವಿತಾ? ನಾಗೇಂದ್ರ ಬಾಬು, ನೀರಿಗಾಗಿ ಹಾಹಾಕಾರ. ಕೇವಲ ಜನರು ಮಾತ್ರ ಹೈರಾಣಾಗಿಲ್ಲ, ಈಗ ಕಾಡು ಪ್ರಾಣಿಗಳು ಕೂಡ ಹೈರಾಣಾಗಿದ್ದಾರೆ. ಈ ಬೇಸಿಗೆ ಎಫೆಕ್ಟ್ ಎಷ್ಟಿದೆ ಅಂದ್ರೆ ಕುಡಿಯೋಕ್ಕೂ ನೀರು ಸಿಗ್ತಾ ಇಲ್ಲ ಅನ್ನೋ ಪರಿಸ್ಥಿತಿ ಸಿಟಿಯಲ್ಲಿ ನಿರ್ಮಾಣ ಆದ್ರೆ, ಇನ್ನ ಕಾಡಿನಲ್ಲಿ ಪ್ರಾಣಿಗಳಿಗೂ ಸಹ ಕುಡಿಯೋಕೆ ನೀರು ಸಿಗ್ತಾ ಇಲ್ಲ. ಪ್ರಮುಖವಾಗಿ ತುರಹಳ್ಳಿ ಫಾರೆಸ್ಟ್ ಈ ಏರಿಯಾದಲ್ಲಿ ಇರುವಂತಹ ಕಾಡು ಪ್ರಾಣಿಗಳು ನೀರು ಹುಡ್ಕೊಂಡು, ಹಸಿರು ಹುಡ್ಕೊಂಡು ಸಿಟಿಗೆ ಬರ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಆರ್ ನಗರ ಸೇರಿದಂತೆ ಬಹುತೇಕ ಏರಿಯಾಗಳಿಗೆ ಜಿಂಕೆ ಆಯ್ತು, ಕಾಡು ಹಂದಿಗಳು ಬರ್ತಾ ಇದಾವೆ. ಪ್ರಮುಖವಾಗಿ ನೀರು ಸಿಗದೆ ಇರೋ ಕಾರಣದಿಂದಾಗಿ ನೀರು ಸಿಗ್ತಾ ಇಲ್ಲ, ಇತ್ತ ತಿನ್ನೋಕೆ ಹಸಿರು ಕೂಡ ಕಾಡಲ್ಲಿ ಇಲ್ಲದೆ ಇರೋ ಕಾರಣದಿಂದಾಗಿ ಸಿಟಿ ಕಡೆ ಬರ್ತಾ ಇದಾವೆ. ಈ ಕಾರಣದಿಂದಾಗಿ ಆರ್ ನಗರದಲ್ಲಿ ಕಾಡಿಗೆ ಹೊಂದಿಕೊಂಡಿರುವಂತಹ ಏರಿಯಾದಲ್ಲಿ ನೀರಿನ ತೊಟ್ಟಿಯನ್ನ ನಿರ್ಮಾಣ ಮಾಡಿದ್ದಾರೆ. ಪ್ರಮುಖವಾಗಿ ಬರ್ತಿರುವಂತಹ ಕಾಡಿ ಪ್ರಾಣಿಗಳಿಗೆ ನೀರು ಸಿಗ್ಲಿ ಅಂತ. ನೀರಿನ ಎಫೆಕ್ಟ್ ಎಷ್ಟಿದೆ ಅಂತ ಸಿಟಿ ಜನರು ಆಲ್ರೆಡಿ ಅನುಭವಿಸಿರೋ ಕಾರಣದಿಂದಾಗಿ ಕಾಡು ಪ್ರಾಣಿಗಳಿಗೂ ಸಂಕಷ್ಟ ಉಂಟಾಗಿದೆ ಅನ್ನೋ ನಿಟ್ಟಿನಲ್ಲಿ ಕಾಡು ಪ್ರಾಣಿಗಳಿಗೆ ಕುಡಿಯೋ ನೀರಿನ ವ್ಯವಸ್ಥೆ ಮಾಡಿದ್ದು ನಿಜಕ್ಕೂ ಸಾಕಷ್ಟು ಶ್ಲಾಘನೀಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಸಾರ್ವಜನಿಕರು. ನಾಗೇಂದ್ರ ಬಾಬು, ಓಕೆ, ಥ್ಯಾಂಕ್ ಯು ಸವಿತಾ ನಿಮ್ಮೆಲ್ಲ ಮಾಹಿತಿಗಾಗಿ.